ಇವತ್ತು ರೈಡ್ನ 4:45ಗೆ ಸ್ಟಾಪ್ ಮಾಡಬೇಕು ಬಂತು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಬೆಳಗ್ಗೆ ಎದ್ದು 7 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಸೊ ಇಲ್ಲೆಲ್ಲ ಜಾಸ್ತಿ ಹೇಳಿದ್ನಲ್ಲ, ಅಪ್ ಹಿಲ್ಸು, ಇನ್ಕ್ಲೈನ್ಸ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು. ಸೊ ನೋಡಿದ್ರಲ್ಲ ಈ ಲಾರಿ ಎಷ್ಟು ಕಷ್ಟಪಟ್ಟು, ಓಕೆ ಲೋಡೆಡ್ ಬಟ್ ಸ್ಟಿಲ್ ಎಷ್ಟು ಕಷ್ಟಪಟ್ಕೊಂಡು ಹತ್ತಾ ಇದೆ. ಸೊ ಅಷ್ಟು ಇನ್ಕ್ಲೈನ್ಸ್ ಇರುತ್ತೆ, ಸೊ ಅಷ್ಟೇ ಡಿಕ್ಲೈನ್ಸ್ ಇರುತ್ತೆ, ಡೌನ್ ಹಿಲ್ಸ್ ಇರುತ್ತೆ. ಬಟ್ ಇನ್ಕ್ಲೈನ್ಸ್ ಅಂತೂ ತುಂಬ ಕಷ್ಟ ಆಗುತ್ತೆ. ಇವತ್ತಂತೂ ಸಿಕ್ಕಾಪಟ್ಟೆ ಟಫು. ಈ ಇನ್ಕ್ಲೈನ್ಸ್ ನಿಲ್ತಾನೆ ಇಲ್ಲ. ಐ ಥಿಂಕ್ ಬಾಂಬೆವರೆಗೂ ಹಿಂಗೆ ಇರುತ್ತೆ ಅನಿಸುತ್ತೆ. ಫುಲ್ ಹಿಲ್ ರೀಜನ್ ಅಲ್ಲ, ಸೊ ಅದು ಬೇರೆ ರೋಡ್ ಬೇರೆ ಸರಿ ಇಲ್ಲ ನೋಡಿ. ಒಂದು ಕಡೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಒಂದು ಸಣ್ಣ ರೋಡು. ಆ್ಯಂಡ್ ಆಲ್ಸೋ ಅಲ್ಲಲ್ಲಿ ಪ್ಯಾಚ್ಗಳು ಚೆನ್ನಾಗಿಲ್ಲ. ಸೊ ಈ ನೋಡಿ, ಇದೊಂದು ಇನ್ಕ್ಲೈನು ಒಂದು ಕಿಲೋಮೀಟ್ರ್ ಮೇಲೆ ಆಯಿತು. ಅದು ಇನ್ನೂ ಇನ್ಕ್ಲೈನ್ ಹೋಗ್ತಾನೆ ಇದೆ. ಟಫ್ ಇವತ್ತು, ತುಂಬಾ ಟಫ್ ಆ್ಯಕ್ಚುಲಿ. ಸೊ ಮಲಗಿದ್ದೆ, 40 ನಿಮಿಷ ಮಲಗಿದ್ದೆ ಇಲ್ಲಿ ದೇವಸ್ಥಾನದಲ್ಲಿ. ಸೊ ಆ್ಯಕ್ಚುಲಿ ಇವತ್ತು ತುಂಬಾ ಟಯರ್ಡ್ ಅನಿಸ್ತು, ಬಿಕಾಸ್ ಟೂ ಮಚ್ ಆಫ್ ಘಾಟ್ ರೋಡ್ಸು. ಸೊ ಅದಕ್ಕೆ ಯೂಶಲಿ ನನಗೆಲ್ಲ ಅನಿಸಿದ್ರೆ, ನಾನು ಈ ಥರ ಸಿಕ್ಕಿದ್ರೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಬ್ರೇಕ್ ತೊಗೊತೀನಿ, ಒಂದು ಪವರ್ ನ್ಯಾಪ್ ಮಾಡ್ತೀನಿ. ಬಟ್ ಇವತ್ತಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಅವ್ರು ಸುಮ್ಮನೆ ಮಲಗಿದ್ದಕ್ಕೆ ಒಂದು 40 ಮಿನಿಟ್ಸ್ ಹಂಗೆ ಹೋಗ್ಬಿಡ್ತು. ಸೊ ಈಗ ಎದ್ದು ಮುಖ ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಹಾಕಿ ಹೊರಡ್ತಾರೆ. ಈಗ ಇಲ್ಲಿ ಸಂಗಮೇಶ್ವರ್ ಅಂತ ರೀಚ್ ಆದೆ, ಈಗ ಒಂದು 4:45. ಸೊ ನೆಕ್ಸ್ಟ್ ಚುಪ್ಲಿನ ಹೋಗೋಕ್ಕೆ ಐ ಥಿಂಕ್ 45 ಕಿಲೋಮೀಟರ್ಸ್ ಇದೆ. ಸೊ ಡೆಫಿನೆಟ್ಲಿ ನಾನು ರೀಚ್ ಮಾಡೋಕ್ಕಾಗೋದೇ ಇಲ್ಲ ಬಿಫೋರ್ 6:30. ಸೊ ಅದಕ್ಕೆ ರೈಡ್ನ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟೆ. ಸೊ ಏನಿಲ್ಲ, ರಿಲ್ಯಾಕ್ಸ್ ಮಾಡೋದಷ್ಟೇ ಇವತ್ತು. ಸೊ ಹೋಟ್ಲವರು ವೆರಿ ಓಲ್ಡ್ ಪರ್ಸನ್, ವೆರಿ ಸ್ವೀಟ್ ಗಾಯ್. ಸೊ ನಾನು ಸೈಕಲಿಗೆ ಬಂದೋಗ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟ, ಎಕ್ಸೈಟ್ ಆಗ್ಬಿಟ್ಟ ಪಾಪ. ಸೊ ಅದೇ ಇಲ್ಲೇ ಉಳ್ಕೊತೀನಿ. ನಾಳೆ ಬೆಳಗ್ಗೆ ಒಂದು 7 o'clock ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಐ ಥಿಂಕ್ ನಾನು ಹೇಳ್ಬಿಟ್ಟಂಗೆ ಐ ಥಿಂಕ್ ಹೆಚ್ಚು ಕಮ್ಮಿ ಮುಂಬೈವರೆಗೂ ಹಿಂಗೆ ಇರುತ್ತೆ. ಬಟ್ ಹೇಳಬೇಕಂದ್ರೆ ಇವತ್ತು ಸಿಕ್ಕಾಪಟ್ಟೆ ಟಫ್ ಇತ್ತು. ಎಲ್ಲ ಘಾಟ್ ಸೆಕ್ಷನ್ ರೋಡ್ಸ್ ಅಲ್ಲ, ಸೊ ಫುಲ್ ಸ್ವೆಟ್ಟಿಂಗು, ಫುಲ್ ಕಾಲ್ಗೆಲ್ಲ ಹೆವಿ ಪ್ರೆಷರು. ಬಟ್ ಫೈನ್, ಚೆನ್ನಾಗಿತ್ತು. ಇವತ್ತೊಂದು 80 ಕಿಲೋಮೀಟರ್ ತುಳಿದೀನಿ ಅಷ್ಟೇ, ನಥಿಂಗ್ ಮಚ್. ಇದು ತುಳಿದಿದ್ದೇ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗೋಯ್ತು.
ಪ್ರಾಬ್ಲಿ 10 ಕಿಲೋಮೀಟರ್ ತುಳಿಬೋದಾಗಿತ್ತೇನೋ, ಬಟ್ ಬಿಕಾಸ್ ಅದೇ ನೆಕ್ಸ್ಟ್ ಸಿಟಿ ಇರೋದೇ ಅದಲ್ವಾ, ಸೊ ಮಧ್ಯದಲ್ಲಿ ಸಿಕ್ಕಾಕೊಂಬರ್ತು ಅಂದ್ಬಿಟ್ಟು ಸ್ಟಾಪ್ ಮಾಡಿದೆ. ಬಟ್ ಓಕೆ ಫೈನ್, ಹೇಳ್ದನಲ್ಲ, ಎವ್ರಿ ಡೇ ಇಸ್ ಎ ಡಿಫ್ರೆಂಟ್ ಡೇ, ಎವ್ರಿ ಡೇ ಇಸ್ ಎ ನ್ಯೂ ಚಾಲೆಂಜ್. ಸೊ ಆ ಒಂದು ಸಿಚುವೇಶನ್ ನೋಡಿಕೊಂಡು ಮುಂದಕ್ಕೆ ಹೋಗಬೇಕು. ಫೈನ್, ರೆಸ್ಟ್ ಮಾಡ್ತೀನಿ. ಸೊ ನಾಳೆ ಬೆಳಗ್ಗೆ ಸ್ಟಾರ್ಟ್ ಮಾಡೋಣ. ಓಕೆ ದೆನ್, ಬಾಯ್.